ಕುರಿಗಾಯರ ಮೇಲೆ ತಂದಂಥ ಬಿಲ್ಲನ್ನು ನಾನು ಸ್ವಾಗತ ಮಾಡ್ಕೊತೀನಿ ಸನ್ಮಾನ್ಯ ಅಧ್ಯಕ್ಷರೇ. ಇವತ್ತು ಏನು ನಮ್ಮ ಪಶುಸಂಗೋಪನಾ ಇಲಾಖೆ ಸಚಿವರು ಇವತ್ತು ತಂದಿದ್ದಾರೆ ಈ ಒಂದು ಬಿಲ್ಲನ್ನು, ಇದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಈ ಬಿಲ್ಲು ಸುಮಾರು ಒಂದು 15-20 ವರ್ಷ ಹಿಂದಗಡೆನೇ ಬರಬೇಕಾಗಿತ್ತು. ಇದು ಬಹಳ ಲೇಟಾಗಿ ಈಗ ಬಂದಿದೆ ಅಂದರೆ ಇದನ್ನು ಸ್ವಾಗತ ಮಾಡ್ಕೊತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ಕುರಿಗಾಯವರ ಪರಿಸ್ಥಿತಿ ಏನಾಗಿದೆ ಅಂದರೆ, ಇವತ್ತೇನಲ್ಲಿ ಎರೆ ನೆಲ ಅಂತಿರ್ತದೆ, ಎರೆ ನೆಲ ಅಂದರೆ ಕಪ್ಪು ಮಣ್ಣು ಇರ್ತಕ್ಕಂಥ ಊರುಗಳಲ್ಲಿ ಕುರಿಗಳು ಮಳೆಗಳು ಬಂದಾಗ ಅವ್ರು ಏನು ಮಾಡ್ತಾರೆ, ಆ ಒಂದು ಎರೆಗಳಿದ್ದಂಥವ್ರು ರೆಡ್ ಸೈಲಿಗೆ ಹೋಗ್ತಾರೆ, ಅಂದರೆ ಗುಡ್ಡಗಾಡು ಪ್ರದೇಶಗಳಿಗೆ ಹೊಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತಿದೆ. ಅಲ್ಲಿ ಹೋದಾಗ ಎಷ್ಟು ತೊಂದರೆ ಕೊಡ್ತಾರೆ ಫಾರೆಸ್ಟ್ದವ್ರು ಅಂದರೆ, ಈ ಫಾರೆಸ್ಟ್ದವ್ರು ನಮ್ಮ ಗಿಡಗಳು ಹಾಳಾಗ್ತಾವೆ ಅಂತೇಳಿ ಆ ಕುರಿಗಳನ್ನು ಗುಡ್ಡಗಳಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಆಗ್ತಾ ಇದೆ. ಇದು ಮೊದಲು ಸರ್ಕಾರದಲ್ಲಿ ಈ ನಿಯಮಗಳನ್ನು ತಿದ್ದುಪಡಿ ಮಾಡಬೇಕಿದು ಒಂದದ್ದು ಸನ್ಮಾನ್ಯ ಅಧ್ಯಕ್ಷರೇ. ಇನ್ನೊಂದು ಏನಾಗುತ್ತೆ, ಹಟ್ಟಿಗಳಾಗ್ತಾರೆ, ಹೋಗಿ ಗಟ್ಟಿ ಜಮೀನು ಭೂಮಿ ಇದ್ದಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ತಮ್ಮದಾದಿದ್ದ ಹಟ್ಟಿಗಳನ್ನು ಹಾಕೊಂತಾರೆ. ಅಲ್ಲಿ ಕಳ್ಳರು ಏನು ಮಾಡಿದ್ದಾರೆ, ಭಾಳಷ್ಟು ಹಟ್ಟಿಗಳಲ್ಲಿ ದಬ್ಬಾಳಿಕೆ ಮಾಡಿ ರಾತ್ರಿ ವೇಳೆಯಲ್ಲಿ ಅಲ್ಲಿ ಕುರಿಗಾಯರವ್ರನ್ನ ಕಾಲು ಕೈ ಕಟ್ಟಿ ಹಾಕಿ ಕುರಿಗಳನ್ನು ಕಳುವು ಮಾಡಿದ್ದಾರೆ. ಸುಮಾರು 50-100 ಕುರಿಗಳನ್ನ ಲಾರಿ ಟಿಂಪುಗಳು ತಂದುಗೇಸಿ ರಾತ್ರಿ ಏರ್ಕೊಂಡು ಹೋಗಿ ವ್ಯಾಪಾರ ಮಾಡಿದ್ದಾರೆ. ಬಂದವರು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಕಳುವಿನ ಒಂದು ಕೇಸನ್ನು, ಎಷ್ಟೇ ಕಳುವು ಮಾಡಿರಲಿ ಅವರು 50 ಕುರಿ ಕಳುವು ಮಾಡಲಿ 100 ಕುರಿ ಕಳುವು ಮಾಡಲಿ, ಅವನಿಗೆ ಒಂದು ಕಳುವಿನ ಕೇಸ್, ಮಾಮೂಲಿ ಕಳುವಿನ ಕೇಸ್ ಹಾಕೊಂಡು ಅದನ್ನು ವಸೂಲಿ ಮಾಡ್ತಕ್ಕಂಥ ಸುಮಾರು ವರ್ಷಗಳಿಂದ ಅದನ್ನು ಎಳ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತಿದೆ. ಕಠಿಣವಾದ ಕ್ರಮ ಆಗಿಲ್ಲ ಇವತ್ತಿಗೆ ಅವ್ರಿಗೆ, ಯಾರಿಗೂ ಇದ್ರ ಜೊತೆಯಲ್ಲಿ ಅವರಿಗೆ ಕಠಿಣ ಕ್ರಮ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಕುರಿಗಳು ಕಾಯೋರವಾಗೇನು ಕುರಿಗಳರನ್ನ ಅದರಲ್ಲ, ಆ ಕುರಿಗಳರನ್ನ ಈಗ ಹೆಂಗೆ ನಾವು ಅನೇಕ ಕೆಲವೊಂದು ಇದರಲ್ಲಿ ನಾವು 307 ಕೇಸು 302 ಕೇಸು ಅಂತ ಇದೆಯಲ್ಲ, ಈ ಕೇಸಿಗೆ ಹೋಲಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಕುರಿಗಳರ ಮೇಲೆ ನಡೀತಕ್ಕಂಥ ದಬ್ಬಾಳಿಕೆ ಭಾಳ ಅತಿ ಹೆಚ್ಚಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ಮಳೆಗಾಲದಿಂದಲ್ಲಿ ಮಳೆ ಒಂದು ಬರೋ ಸಂದರ್ಭದಲ್ಲಿ ಒಂದು 100-500 ಕುರಿಗಳು ಇರ್ತಾವ. ಆ ಮಳೆ ಹಾಣಿಕಲ್ಲು ಬಿದ್ದಾಗ ಅಲ್ಲಿ 100 ಕುರಿಗಳು ಸಾವನ್ನಪ್ತವ ಸನ್ಮಾನ್ಯ ಅಧ್ಯಕ್ಷರೇ. ಸರ್ಕಾರ ಕೊಡ್ತಕ್ಕಂಥ ಸವಲತ್ತು ಅದನ್ನ ಹೇಳ್ತಿದ್ದೀನಿ ಅಧ್ಯಕ್ಷರೇ, ಅದನ್ನ ಸಲಹೆ ಕೊಡ್ತಾ ಇದ್ದೀನಿ. ಅಲ್ಲಿ ಆಗ್ತಕ್ಕಂಥ ಸರ್ಕಾರ ಕೊಡ್ತಕ್ಕಂಥದ್ದು 2,000, 3,000, 5,000 ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಆ ಕುರಿ ಇರ್ತಕ್ಕಂಥದ್ದು 25-30 ಕೆಜಿ 40 ಕೆಜಿ ಕುರಿ ಇರುತ್ತೆ. ಆ ಕುರಿ ಸತ್ತ ಕುರಿಗಾಯವನಿಗೆ 5,000, 6,000 ಕೊಟ್ಟರೆ ಏನಾಗ್ತದೆ ಸ್ವಾಮಿ? ಮಿನಿಮಮ್ ಒಂದು 15,000 ರೂಪಾಯಿ ಆದರೂ ಒಂದು ಪರಿಹಾರ ಕೊಡಬೇಕಲ್ಲ ಒಂದು ಕುರಿಯಿಂದ, ಒಂದು ಕುರಿ ಸತ್ರೆ. ಆ ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ತಗೋಬೇಕು ಸನ್ಮಾನ್ಯ ಅಧ್ಯಕ್ಷರೇ. ಏನು ಹಾಣೆಕಲ್ಲಿಗೆ ಸಾಯ್ತಕ್ಕಂಥವಾಗಲಿ ಕಾಲು ಮೇಲೆ ಸಾಯ್ತಕ್ಕಂಥ ಕುರಿಗಳಿಗೆ ಒಂದು 15,000 ರೂಪಾಯಿ ಆದರೂ ಒಂದು ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮನವಿ ಮಾಡಿಕೊಂಡು, ಇವತ್ತಿದ್ರ ಜೊತೆಯಲ್ಲಿ ಏನು ಇವತ್ತು ಕುರಿ ಕಳ್ಳರು ಹೇಳಿದಿನಲ್ಲ, ಅದ್ರ ಮೇಲೆ ಕಠಿಣ ಕ್ರಮವನ್ನು ಆಗ್ತಕ್ಕಂಥದ್ದಾಗಬೇಕು. ಗುಡ್ಡಗಾಡು ಪ್ರದೇಶದಲ್ಲಿ ಫಾರೆಸ್ಟ್ರಿಗೆ ಒಂದು ತಾವು ಕಾನೂನು ಮಾಡಬೇಕು. ಫಾರೆಸ್ಟ್ ಇಲಾಖೆ ಯಾವ ಕಾರಣಕ್ಕೂ ಕುರಿಗಾಯವರಿಗೆ ಕಾನೂನು ಮಾಡಬೇಕು, ಅದರಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು. ಖಂಡಿತವಾಗಿ ಅವರಿಗೆ ಇದೆಲ್ಲ ಅವಕಾಶ ಮಾಡಿ ಕೊಡಬೇಕು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ನಾನು ಸಣ್ಣ ಸಲಹೆಯನ್ನು ಕೊಡ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ಸಚಿವರು ಒಂದು ಕಾನೂನನ್ನು ಬಹಳ ತಂದಿರತಕ್ಕ ಅವರಿಗೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ.